ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಮಾರ್ಕೆಟ್ ಎಲ್ಲಿ ಹೋಗೈತೆ ಅಂತ ತಿಳ್ಕೊಳ್ಳೋಣ. ಏನಿಲ್ಲ, ಇವತ್ತು ಆ್ಯಕ್ಚುಲಿ ಡ್ಯೂ ಟು ಸಮ್ ಇರಾಕ್ ವಾರಿಂದ ಮಾರ್ಕೆಟ್ ಏನಾಗೈತಿ ಫುಲ್ ಗ್ಯಾಪ್ ಡೌನ್ ಕ್ರಿಯೇಟ್ ಆಗೈತಿ. ಬಟ್ ನೀವು 5 ನಿಮಿಷದ ಚಾರ್ಟ್ ಒಳಗೆ ಹಿಂಗೆ ನೋಡ್ಬೋದು. ನಾವು 15 ಮಿನಿಟ್ಸ್ ಚಾರ್ಟ್ ಒಳಗೆ ನೋಡ್ಬೇಕಂದ್ರೆ ಫ್ರಮ್ ಲಾಂಗ್ ವೀಕಿಂದ ಅಥವಾ ಇದನ್ನ ಗ್ಯಾಪ್ ಫಿಲ್ ಮಾಡಬೇಕು, ಆಮೇಲೆ ಈ ಗ್ಯಾಪ್ ಫಿಲ್ ಮಾಡಬೇಕು. ಅದ್ರ ಸಂಬಂಧ ಮಾರ್ಕೆಟ್ ವಿದಿನ್ ಎಕ್ಸ್ಪೈರಿ ಒಳಗಡೆ ಮ್ಯಾಲೆ ಹೋಗೋ ಚಾನ್ಸ್ ಐತಿ. ಆಮೇಲೆ ಒನ್ ಡೇ ಕ್ಯಾಂಡಲ್ ನೋಡ್ಬೇಕಂತಂದ್ರೆ ಇಲ್ಲಿ ನೋಡ್ರಿ, ಒನ್ ಡೇ ಕ್ಯಾಂಡಲ್ ಒಳಗೆ ದಿಸ್ ಇಸ್ ನ್ಯೂಟ್ರಲ್ ಕ್ಯಾಂಡಲ್. ಇದು ಲಾಸ್ಟ್ ಆಗಸ್ಟ್ ಲೋ. ಯು ಕ್ಯಾನ್ ಸಿ ಪ್ರೀವಿಯಸ್ ಲೋ ಇದು ಯಾವಾಗ ಆಗಿತ್ತು ಅಂದ್ರೆ 2025 ಆಗಸ್ಟ್ ಲೋ ಆಗಿತ್ತು. ಇದು ಲಾಸ್ಟ್ ಇಯರ್ ಆಗಸ್ಟ್, ನೀವು ನೋಡ್ಬೋದು ಆಗಸ್ಟ್ ಲೋ. ಆಮೇಲೆ ಇವತ್ತು ಇದನ್ನ ನ್ಯೂಟ್ರಲ್ ಕ್ಯಾಂಡಲ್ ಅಂದ್ರೆ ಕೆಳಗೆ ಹೋಗಕ್ಕೆ ಪುಷ್ ಮಾಡತ್ತಾರ ಸೆಲ್ಲರ್ಸ್, ಬಟ್ ಇಟ್ ಈಸ್ ನಾಟ್ ದಟ್ ಮಚ್ ಗೋಯಿಂಗ್ ಡೌನ್. ಓಕೆ, ಯಾಕಂದ್ರೆ ಆಲ್ಮೋಸ್ಟ್ ಇಟ್ ಈಸ್ ಮೂಮೆಂಟ್ ಕೆಳಗೆ ಮೂವ್ ಆಗೋದು ಆಲ್ಮೋಸ್ಟ್ ಇದು ಮೂವ್ ಆಗಿಬಿಟ್ಟತಿ. ಅದರ ಸಂಬಂಧ ಮೇಲೆ ಹೋಗಂಗಿಲ್ಲ, ಕೆಳಗೆ ಹೋಗಂಗಿಲ್ಲ. ಸೊ ಇಟ್ ಈಸ್ ಹ್ಯಾವಿಂಗ್ ಪಾಸಿಬಿಲಿಟಿ ಟು ಹೈಡ್ ಬೈ ಸೈಡ್ ಟು ಫಿಲ್ ದಿಸ್ ಗ್ಯಾಪ್. ನೀವೇನಾದ್ರೂ ಇಂಡಿಕೇಟರ್ಸ್ ಯೂಸ್ ಮಾಡ್ತಿದ್ರೆ, ಇಂಡಿಕೇಟರ್ಸ್ ವೈಸ್ ಹೇಳ್ಬೇಕಂದ್ರೆ ನೀವು ಈಗ ಅಕಸ್ಮಾತ್ ಬಾಲಿಂಜರ್ ಯಾರು ಯೂಸ್ ಮಾಡ್ತಿರ್ತಾರೆ, ಬಾಲಿಂಜರ್ ಬ್ಯಾಂಡ್ಸ್ ಯೂಸ್ ಮಾಡಿದ್ರೆ ಅದರ ಪ್ರಕಾರ ಹೇಳ್ಬೇಕಂದ್ರೆ ಮಾರ್ಕೆಟ್ ಇನ್ನೂ ಇಲ್ಲಿ ತನಕ ಹೋಗ್ಬೋದು. ಅಂದ್ರೆ ಇಲ್ಲಿ ತನಕ ಹೋಗ್ಬೋದು. ಯಾವ್ದು ಎಲ್ಲಿ ತನಕ ಅಂದ್ರೆ 24,544 ತನಕ ಹೋಗ್ಬೋದು. ಆಮೇಲೆ ಇಲ್ಲಿಂದ ಇದನ್ನ ಬ್ರೇಕ್ ಮಾಡಿ ಇಲ್ಲಿ ತನಕ ಹೋಗೋದು ಡೌಟ್. ಬಟ್ ಇದನ್ನ ಫಸ್ಟ್ ಗ್ಯಾಪ್ ಅನ್ನ ಇದನ್ನ ಮಾಡ್ಕೊತೀವಿ. ಈ ಗ್ಯಾಪ್ ಫಿಲ್ ಮಾಡ್ಕೊಳಕ ಕಂಪ್ಲೀಟ್ ಈ ಎಕ್ಸ್ಪೈರಿ ವಾರ್ ಏನಾದ್ರು ನಿಲ್ದೇ ಇದ್ರೆ ಈ ಎಕ್ಸ್ಪೈರಿ ತನಕ ಇಲ್ಲಿ ತನಕ ರೀಚ್ ಆಗಿ ಇಲ್ಲೇ ಸೈಡ್ ವೈಸ್ ಮಾಡೋ ಚಾನ್ಸ್ ಐತಿ ಮೇಜರ್ಲಿ. ಅದರ ಸಂಬಂಧ ಆಲ್ಮೋಸ್ಟ್ ಯಾರು ಪುಟ್ ಸೈಡ್ ಯಾರು ಹೋಲ್ಡ್ ಮಾಡಿದ್ರು ಫ್ರೈಡೇ ನೆಕ್ಸ್ಟ್ ಡೇಟ್ ಇಂದ ಮೀನ್ಸ್ ಮಂಡೇ, ಅವರೆಲ್ಲರೂ ದೇ ವಿಲ್ ಮೇಡ್ ಗುಡ್ ಪ್ರಾಫಿಟ್. ನೀವೇನಾದ್ರೂ ಟ್ರೇಡಿಂಗ್ ಮಾಡೋರು ಇದ್ರೆ ಅಂದ್ರೆ ಹುಷಾರ್ಲೆ ಮಾಡಬೇಕು. ಆಮೇಲೆ ಕಾಲ್ ಸೈಡ್ ಆಲ್ಮೋಸ್ಟ್ ಕಾಲ್ ಸೈಡ್ ಸ್ವಲ್ಪ ಅವಾಯ್ಡ್ ಮಾಡ್ರೆ ಮ್ಯಾಲ್ ಬರ್ಬೋದು ಮಾರ್ಕೆಟ್. ಬಟ್ ಇವನ್ ದೋ ಕ್ಯಾನ್ ಅವಾಯ್ಡ್ ಇಫ್ ಯು ಹ್ಯಾವ್ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಅಥವಾ ಸ್ಟ್ರಾಂಗ್ ನಿಮ್ಗೆ ಏನಾದ್ರು ಅನಿಸ್ತೆ ಅಂದ್ರೆ. ಆಮೇಲೆ EMA ಮೂವಿಂಗ್ ಎವರೇಜ್ ಎಕ್ಸ್ಪೆನ್ಷನ್ ಹಾಕೊಂಡು ನೋಡ್ರಿ. ಅದು ಮೂವಿಂಗ್ ಎವರೇಜ್ ಎಕ್ಸ್ಪೆನ್ಷನ್ ಇದೆ 9. ಮೂವಿಂಗ್ ಎವರೇಜ್ 9 ಹಾಕಿದ್ರೆ ಏನೈತಿ, ಒಂದೊಂದ್ಸಲ 9 ಟಚ್ ಆಕತಿ. ಈಗ ನೋಡಿ, ಆಗಲ್ 9 ಟಚ್ ಆತ ಮತ್ತೆ ರಿಜೆಕ್ಷನ್ ತಗೊಂಡು, ಹಂಗ 9 ಟಚ್ ಆಗಿ ರಿಜೆಕ್ಷನ್ ತಗೋ ಚಾನ್ಸ್ ಇರುತ್ತೆ. ಒಂದ್ಸಲ 9 ಸಪೋರ್ಟ್ ತಗೊಂತಂದ್ರೆ ಆಮೇಲೆ ನೀವು 20 ಹಾಕ್ರಿ. EMA 20 ಸಪೋರ್ಟ್ ತಗೋತನ ನೋಡ್ರಿ. 20 ಸಪೋರ್ಟ್ ತಗೊಲಿಲ್ಲ ಅಂದ್ರ ಆಲ್ಮೋಸ್ಟ್ ಯು ಕ್ಯಾನ್ ಮತ್ತೇನ್ ಮಾಡ್ರಿ, 20 ಇಂದ ರಿಜೆಕ್ಷನ್ ತಗೋತದ, ಅವಾಗ ಸೆಲ್ ಸೈಡ್ ಮಾಡ್ಬೋದು. ಈ ತರ ನೀವು ಪ್ರಾಫಿಟ್ ಮಾಡ್ಬೋದು. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.